ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಬೆಳಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಕೂಡ ಇಷ್ಟೊಂದು ಮಾವಿನ ಹಣ್ಣು ಸಿಕ್ತು. ಇವಾಗ ಜೋರಾಗಿ ಗಾಳಿ ಬೇರೆ ಬೀಸ್ತಾ ಇತ್ತು. ಗಾಳಿ ಬೀಸ್ತಾ ಇದ್ದಂಗೆ ಬಂದು ನೋಡಿದೆ, ಸುಮಾರಿಷ್ಟು ಮಾವಿನ ಹಣ್ಣು ಬಿದ್ದಿತ್ತು. ಇವಾಗ ಹೆಕ್ಕೊಂಡು ಬಂದೆ. ಹಾಗೆ ಅಮ್ಮ ಇಲ್ಲಿ ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡಿ ಇಟ್ಟಿದ್ರು. ಆರುಷಿಗೆ ಬೇಜಾರಾಗತ್ತೆ ಅಂತೇಳಿ ಆರುಷಿ ಜೊತೆಗೆ ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ರು. ಆಮೇಲೆ ಅಮ್ಮನ ಸಾರಿಗಳು ನೋಡೋಣ ಅಂಥೇಳಿ ನಾನು ಕೂಡ ಬಂದೆ. ಸರಿ ಮಾಡಿ ಇಟ್ಕೋಬೇಕು ಅಂತಿದ್ರು ಅಮ್ಮ. ನಾನು ಇಟ್ಕೊಡ್ತೀನಿ ಅಂತಂದೆ. ಆಚೆ ಕಪಾಟೆಲ್ಲ ಜೋಡಿಸಾಗೋಯ್ದ. ಇಷ್ಟು ಚೆನ್ನಾಗಿ ಮಡಚಿಟ್ಕೊಂಡಿದ್ದಾರೆ. ಸೀರೆ ಒಳಗಡೆ ಬ್ಲೌಸ್ ಕೂಡ ಇಟ್ಕೊಂಡಿದ್ದಾರೆ. ಈ ಥರ ಮಡಿಸಿ ಎಲ್ಲ ಸೀರೆ ಅದೇ ಥರ ಮಾಡಿ ಇಟ್ಕೊಂಡಿದ್ದಾರೆ. ಇಲ್ಲೆಲ್ಲ ನೋಡಿ, ಇದ್ರ ಒಳಗಡೆ ಬ್ಲೌಸು ಇದೆ. ಹುಡ್ಕೋ ಕೆಲಸ ಇಲ್ಲ. ಈ ಥರ ಸೀರೆ ಮಾಡಿಸೋದ್ರಿಂದ ನೋಡಿ, ಚೆನ್ನಾಗಿ ಇಲ್ಲಿ ಬ್ಲೌಸ್ ಇಟ್ಕೊಳ್ಳೋದಕ್ಕೆ ಮತ್ತು ಲಂಗ ಇಟ್ಕೊಳ್ಳೋದಕ್ಕೆ ಮ್ಯಾಚಿಂಗು ಅದಕ್ಕೆಲ್ಲ ಜಾಗ ಇರುತ್ತೆ ಇದ್ರೊಳಗೇನೆ. ಮತ್ತು ಹುಡ್ಕಬೇಕಂತಿಲ್ಲ ನಾವು, ಎಲ್ಲೋಯ್ತು ಅಂತೇಳಿ ಹುಡ್ಕೋ ಕೆಲಸನೇ ಇರಲ್ಲ. ಎಲ್ಲವೂ ಇದ್ರ ಒಳಗಡೆ ಇರುತ್ತೆ. ಎಲ್ಲೋ ಹೋಗ್ಬೇಕಂದ್ರೆ ಎತ್ಕೊಂಡ್ರಾಯ್ತು, ಸೀರೆ ಉಟ್ಕೊಂಡ್ರಾಯ್ತು. ಅಮ್ಮನ ಹತ್ರ ಎಷ್ಟೊಂದು ಸಾರಿಗಳಿದೆ ನೋಡಿ. ಎಲ್ಲ ಮಡಿಸಿ ಇಟ್ಕೊಂಡಿದ್ದಾರೆ ಚೆನ್ನಾಗಿ. ಈಗ ಒಂದು ಸಾರಿ ಎಲ್ಲ ತೆಕ್ಕೊಂಡಿದ್ದಾರೆ ನೀಟಾಗಿ ಮತ್ತೆ ಜೋಡಿಸ್ಕೊಳ್ಳೋದಕ್ಕೆ. 2 ಕಬೋರ್ಡ್ ಸೀರೆ ಇದೆ ಅವರಿಗೆ. ಸೀರೆ ಮಡಿಸಿಡೋಕ್ಕೆ ಬೇಕು. ಈ ಸೀರೆಗಳೆಲ್ಲ ಒಂದು ಸ್ವಲ್ಪ ಉಟ್ಟುಬಿಟ್ಟಂಥ ಸೀರೆಗಳಂತೆ. ಇದನ್ನೆಲ್ಲ ನಾನು ಮಡಿಸ್ತಾ ಇದ್ದೀನಿ ಇವಾಗ. ಯಾವಾಗಾದರೂ ಬೇಕಾದರೆ ಉಡುವಂಥದ್ದು, ಇಲ್ಲ ಯಾರಿಗಾದರೂ ಕೊಟ್ಬಿಡ್ತಾರೆ ಅವರು ಉಟ್ಕೊಳ್ಳೋ ಅಂಥವರಿಗೆ. ಹೆಣ್ಮಕ್ಳಿಗೆ ಸೀರೆ ನೋಡೋದಂದರೆ ಒಂಥರ ಖುಷಿ ಅಲ್ವಾ. ಅಮ್ಮನ ಹತ್ರ ಎಷ್ಟೊಂದು ಕಲರ್ ಸೀರೆಗಳಿದೆ, ಬೇರೆ ಬೇರೆ ಥರ ಡಿಫ್ರೆಂಟ್ ಸೀರೆಗಳಿದೆ. ನೋಡ್ತಾ ಇದ್ದೆ ನಾನು. ನನ್ನ ಹತ್ರ ನಿನಗೆ ಯಾವ್ದಾದ್ರು ಸೀರೆ ಬೇಕಾದರೆ ತೊಗೊಂಡು ಯಾವ್ದಾದ್ರು ಕಬೋರ್ಡಲ್ಲಿರೋದು ಅಂತಂದರು. ನನಗೆ ಯಾವ ಸೀರೆನೂ ಬೇಡ, ನನ್ನ ಹತ್ರ ಇರೋ ಸೀರೆಗಳೇ ಉಡದೆ ಹಾಗೆ ಇದೆ ಅಂತ ಹೇಳಿದೆ ಅಮ್ಮನ ಹತ್ರ. ಒಂದು ಸರಿ ನೀಟಾಗಿ ಇಟ್ಕೊಡ್ತೀನಿ ಅಂತಂದೆ. ಯಾವಾಗಲೂ ಅವ್ರು ಅಷ್ಟಷ್ಟು ದಿವಸಕ್ಕೆ ತೆಗೆದು ನೋಡಿ ಮಡಿಸಿ ಇಡ್ತಾ ಇರ್ತಾರೆ. ಸೀರೆನ ಒಂದೇ ಕಡೆ ಇಟ್ಟಿದ್ದನ್ನ ಹಾಗೆ ಇಡಬಾರ್ದು. ಅದನ್ನ ಆವಾಗ ತೆಗೆದು ನೋಡಿ ಗಾಳಿಗೆ ಹಾಕಿ ಆ ಥರ ಇಟ್ಕೊಂಡ್ರೇ ಜೋಪಾನವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ. ಜಾಸ್ತಿ ದಿನ ಇಟ್ಕೋಬೋದು. ಹಾಗೆ ಅಮ್ಮ ಸೀರೆ ಇರೋ ಕಬೋರ್ಡಲ್ಲೆಲ್ಲ ಬಾಳದ ಬೇರೆ ಇಟ್ಕೊಂಡಿದ್ದಾರೆ. ಮತ್ತು ಡಾಂಬರ್ಗಳಿಗೆ ಇದೆಲ್ಲ ಹಾಕಿಟ್ಟಿದ್ದಾರೆ. ಒಳ್ಳೆ ಪರಿಮಳ ಬರುತ್ತಲ್ಲ. ಮತ್ತು ಸೋಪಿನ ಕವರ್ ಇರುತ್ತಲ್ಲ, ಮೈ ಸೋಪಿಂದು, ಅದೆಲ್ಲ ಹಾಕಿಟ್ಕೊಂಡಿದ್ದಾರೆ. ಒಳ್ಳೆ ಘಮ ಅಂತಿದೆ ಎಲ್ಲ ಸಾರಿಗಳು. ಇವಾಗ ಒಂದು ಸರಿ ಸಣ್ಣ ಮಡಿಕೆಯಲ್ಲಿ ಮಡಿಸಿರ್ತಾರೆ, ಒಂದು ಸರಿ ದೊಡ್ಡದಾಗಿ ಮಡಿಸಿರ್ತಾರೆ, ಒಂದು ಸರಿ ಈ ಲಂಗ ಬ್ಲೌಸೆಲ್ಲ ಹಾಕಿರ್ತೀವಲ್ಲ ಆ ಥರ ಮಡಿಸಿರ್ತಾರೆ. ಒಂದೊಂದು ಸರಿ ಡಿಫ್ರೆಂಟಾಗಿ ಮಡಿಸಿಟ್ಕೊಡುತ್ತಾರೆ. ಆವಾಗೇನೇ ಸೀರೆ ಚೆನ್ನಾಗಿರುತ್ತೆ ಅಂಥೇಳಿ ಒಂದೇ ಥರ ಮಡಿಸಿಡಲ್ಲ ಹೆಚ್ಚಾಗಿ. ಒಂದೊಂದು ಸರಿ ಒಂದೊಂದು ಥರ. ಅಪ್ಪ ನೋಡಿ, ಕಳೆ ಗಿಡಗಳೆಲ್ಲ ಹುಟ್ಕೋಬಾರ್ದು ಅಂಥೇಳಿ ಎಲ್ಲ ಕಡೆ ಈ ಥರ ಹಾಕ್ತಾಯಿದ್ದಾರೆ. ಇವಾಗ ಮಳೆಗಾಲ ಅಲ್ವಾ. ಅಮ್ಮ ಇವಾಗ ಇಲ್ಲಿ ಆ್ಯಪಲ್ ಜ್ಯೂಸ್ ಮಾಡ್ತಾ ಇದ್ದಾರೆ. ಜ್ಯೂಸೆಲ್ಲ ಮಾಡ್ಕೊಂಡ್ಬರುತ್ತೆ. ಅಮ್ಮ ಇಲ್ಲಿ ಆ್ಯಪಲ್ ಜ್ಯೂಸ್ ಮಾಡ್ತಾ ಇದ್ದಾರೆ ನೋಡಿ. ಅಮ್ಮನ ಜ್ಯೂಸರ್ ಯಾವ ಥರ ಇದೆ ಅಂತ. ಎಲ್ಲ ಆ ಕಡೆ ಬಿದ್ದರೆ ಜಗಟೆಲ್ಲ ಈ ಕಡೆ ಬೀಳುತ್ತೆ. ಅಮ್ಮನ ಆ್ಯಪಲ್ ಮಾಡ್ತಾ ಇದ್ದೆ ಇದ್ದಾಗೆ ಮೊದಲು. ಆಯ್ತು, ಆ ಜಾಗಟೆ ಅಂತ ಕರೀಗುತ್ತೆ. ನಮ್ಮ ಮುಖಕ್ಕೆಲ್ಲ ಚೆನ್ನಾಗಿತ್ತು ಅಂತ ಹೆಸರು. ಕ್ಯಾರೆಟು, ಬೀಟ್ರೂಟು, ಸೇಬುಹಣ್ಣು. ಕ್ಯಾರೆಟು ಹಾಕಿ ಗೊತ್ತಿತ್ತು. ಚಲೋ ಆಗ್ತು ಬೆಳಿಗ್ಗೆ ಆ ಜ್ಯೂಸ್ ಮಾಡ್ತಾ ಕೊಡೋದು. ಜ್ಯೂಸ್ ರೆಡಿ. ನರ ಇದ್ದು ಬಾ.
ಹೌದು. ಇಲ್ಲಿ ಮ್ಯಾಟ್ ಹಾಕೋದು ರಾಶಿ ಚಲೋ ಆಯ್ದು ಮಾತ್ರ. ಅಪ್ಪಿಲ್ಲಿ ಮ್ಯಾಟ್ ಹಾಕೋದು ರಾಶಿ ಚಲೋ ಆಯ್ದು ಒಳಿ. ಇಲ್ಲ ಎಲ್ಲ ಮೊಳೆ ಹೊಡೆದಾರೆ, ಚಂದಾಗದೆ ಮಳೆ ಎಲ್ಲ ಹೊಡೆದು. ಲಾಸ್ಟ್ ಇಯರ್ ಕೂಡ ಅಪ್ಪ ಮಳೆಗಾಲದಲ್ಲಿ ಇದೇ ಥರ ಹಾಕಿಟ್ಟಿದ್ರು, ಸ್ವಲ್ಪನೂ ಕಳೆ ಬೆಳೆದಿಲ್ಲ. ಇವತ್ತು ಕಾಯಿ ಕೊಯ್ಲು ಮಾಡ್ತಾ ಇದ್ದಾರೆ. ಇವಾಗ ಕಾಯು ಸಣ್ಣ, ಕಾಯಿ ಆಗೋದು ಕಡಿಮೆ, ಮಂಗನ ಕೋಡದ ಕಾಟದಲ್ಲಿ ಇರೋದು ಇಲ್ಲ. ಮುಂಚೆ ನಾವೆಲ್ಲ ಚಿಕ್ಕವರಿರುವಾಗ ಮದುವೆಗಿಂತ ಮುಂಚೆ ಎಲ್ಲ ಒಂದೊಂದು ಕೊಯ್ಲು ಅಂದರೆ 2-3 ಸಾವಿರ ಕಾಯಿ ಬೀಳೋದು ಅವಾಗ. ಅಲ್ಲನೇ ಈ ಮೊದಲಲ್ಲವ ಕಾಯಿ ಕೊಯ್ಲು ಅಂದರೆ 2-3 ಸಾವಿರ ಕಾಯಿ ಬೀಳ್ತಿತ್ತು. ಈಗೆಲ್ಲ ಎಂಥದ್ದು ಇಲ್ಲ. ಮಂಗನ ಕಾಟದಲ್ಲಿ ಈಗ ತಿಂದ್ಕೊಂಡು ಒಪ್ಪಲು ತುಟ್ಟಿ. ಕಾಯಿ ಕೊಯ್ಲು ಅಂದರೆ ಶೇಂಗಾದ ಹಿಂಡಿಗೆ ಇಳಿಸ್ತಾರೆ. ಇವತ್ತು ಕೂಡ ತೆಗೆದಿದ್ದಾರೆ ಅಪ್ಪ, ನಮಗೆಲ್ಲ ಶೇಂಗಾ ತೆಗೆದುಕೊಟ್ರು. ಇವಾಗ ಕಾಯಿ ಸೈಜ್ ಕೂಡ ಸಣ್ಣ ಆಗಿಬಿಟ್ಟಿದೆ. ಮುಂಚೆ ಎಲ್ಲ ಒಂದೊಂದು ಕಾಯಿ ಈ ಕಾಯಿಗಿಂತ ದೊಡ್ಡ ಇರ್ತಿತ್ತು. ಇವಾಗೆಲ್ಲ ಸಣ್ಣ ಸಣ್ಣ ಕಾಯಿ. ನುಷಿ ರೋಗ ಬೇರೆ ಬಂದುಬಿಟ್ಟಿದೆ. ಮುಂಚೆಲ್ಲ ಕಾಯಿ ಕೊಯ್ಲು ಅಂದರೆ ಸಂಭ್ರಮ ಆಗಿತ್ತು. ಒಂಥರ ಕಾಯಿ ರಾಶಿ ಒಂದು ರಾಶಿ ಬೀಳ್ತಿತ್ತು. ಲೆಕ್ಕ ಮಾಡೋದು, ಕಾಯಿ ಸುಲಿಯೋಕ್ಕೆ ಬರೋರು ಲೆಕ್ಕ ಮಾಡೆಲ್ಲ ಕೊಡ್ತಿದ್ರು. ಒಂದೊಂದು ರೇಟ್ ಇರ್ತಿತ್ತು. ದೊಡ್ಡ ಕಾಯಿ ಒಂದು ರೇಟು, ಚಿಕ್ಕ ಕಾಯಿ ಒಂದು ರೇಟು ಅಂತೆಲ್ಲ ಹೇಳಿ ಏನೋ ಒಂಥರ ಖುಷಿ ನಮಗೆಲ್ಲ. ಲೆಕ್ಕ ಮಾಡೋದು, ಇದು ಮಾಡೋದು ಎಲ್ಲ ಅವರು ತೊಗೊಂಡು ಹೋಗುವಾಗ ಸುಲಿಯುವಾಗ ನೋಡೋದು, ನಾವು ಕೂಡ ಸುಲಿಯೋದು. ಆಮೇಲೆ ಕೊಬ್ಬರಿ ಹೊಡಿತಾಯಿದ್ರು ಬೇಸಿಗೆಗಾಲದಲ್ಲಿ, ತುಂಬ ಹೊಡಿತಾಯಿದ್ರು. ಒಂದು 8-10 ಡಬ್ಬದ ಮೇಲೆ ಎಣ್ಣೆ ಮಾಡ್ತಾಯಿದ್ರು. ಆ ಕೊಬ್ಬರಿ ಎಲ್ಲ ಒಣಸೋದು, ಅದನ್ನ ಎತ್ತಿ ತೆಗೆಯೋದು ಗೆರಟೆಯಿಂದ, ತುಂಬಾ ಮಜಾ ಇತ್ತು. ಇವಾಗೆಲ್ಲ ಬರೀ ನೆನಪುಗಳು ಅವೆಲ್ಲ. ಅಮ್ಮ ಮಧ್ಯಾಹ್ನ ಊಟಕ್ಕೆ ಕುಂಬಳಕಾಯಿ ಹೆಸರು ಮಾಡಿದ್ದಾರೆ. ಇದರ ರೆಸಿಪಿನ ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಅರಿಶಿಲಿ ಬಡಿಸ್ತಾ ಇದ್ದಾಳೆ. ನಾನಿವತ್ತು ಅನ್ನ ಹಾಕ್ತೀನಿ ಅಂತಂದ್ಲು. ಸರಿ ನೀನೇ ಹಾಕು ಅಂತೇಳಿ ಅವಳಿಗೆ ಹಾಕೋದಕ್ಕೆ ಬಿಟ್ಟಿದ್ದೀವಿ. ಬೆಳಿಗ್ಗೆ ಮಾವಿನ ಹಣ್ಣು ಸಿಕ್ಕಿದೆ ಅಂತ ತೋರಿಸಿದ್ನಲ್ಲ, ಆ ಮಾವಿನ ಹಣ್ಣೆಲ್ಲ 2 ದಿವಸದ್ದು ಎಲ್ಲ ಇಲ್ಲಿ ಹಿಂಡ್ತಾ ಕೂತಿದ್ದೀನಿ ನಾನು. ಅಮ್ಮ ಪಲ್ಯ ಮಾಡ್ತೀನಿ ಅಂತಂದರು. 1 ವರ್ಷ ಇಟ್ಕೊಂಡು ತಿನ್ಬೋದು ಆ ಥರ ಪಲ್ಯ. ಆಚೆ ಇಟ್ಟರು ನೀವು ಆರಾಮಾಗಿ 1 ತಿಂಗಳು ಇಟ್ಕೋಬೋದು. ಒಳ್ಳೆ ಪಾಕ ಬರೆಸಿ ಮಾಡುವಂಥದ್ದು. ಹೇಗೆ ಮಾಡ್ತಾರೆ ಅನ್ನೋದನ್ನು ಈಗ ನಿಮಗೂ ಕೂಡ ತೋರಿಸ್ತೀನಿ. ಒಂದಿಷ್ಟು ತಿಂದ್ವಿ, ಆದರೂ ಜಾಸ್ತಿನೇ ಇತ್ತು. ಮಳೆ ಬೇರೆ ಇರೋದ್ರಿಂದ ಹಪ್ಪಳ ಕೂಡ ಮಾಡೋಕ್ಕಾಗಿಲ್ಲ. ಇಲ್ಲಾಂದರೆ ಮಾವಿನ ಹಣ್ಣು ಹಪ್ಪಳ ಮಾಡ್ಕೊಂಡ್ಬಿಡ್ತೀವಿ. ಅದು 1 ವರ್ಷ ಇಟ್ಕೊಂಡು ಆರಾಮ್ ತಿನ್ಬೋದು. ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಆದರೆ ಬಿಸಿಲೇ ಇಲ್ಲ, ಬರೀ ಮಳೆ ಆಗಿರೋದ್ರಿಂದ ಈ ರೀತಿ ಮಾಡಿಟ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅಮ್ಮ ಪಲ್ಯ ಮಾಡ್ತೀನಿ ಅಂದರು. ಮಾವಿನ ಹಣ್ಣಿನ ಪಲ್ಯ ಮಾಡೋದಕ್ಕೆ ಅಂತೇಳಿ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದಾರೆ. ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕ್ಕೊಳ್ತಿದ್ದಾರೆ. ಮಾವಿನ ಹಣ್ಣೆಲ್ಲ ರಸ ತೆಗೆದು ಒರಟೆ ಸಮೇತ ಇಟ್ಕೊಂಡಿರುವಂಥದ್ದು. ಕಾಯಿ ತುರಿ ಚಿಕ್ಕದಾಗಿ ತುರ್ಕೋಬೇಕು. ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದಾರೆ. ಬ್ಯಾಡಗೆ ಮೆಣಸನ್ನ ಕಟ್ ಮಾಡಿ ಹಾಕ್ತಾ ಇದ್ದಾರೆ. ಖಾರಕ್ಕೆ ನೀವು ಸೂಜಿ ಮೆಣಸು ಬೇಕಾದರೂ ಹಾಕ್ಕೋಬೋದು, ಇಲ್ಲ ಹಸಿ ಮೆಣಸನ್ನು ಹಾಕ್ಕೋಬೋದು. ಖಾರ ಜಾಸ್ತಿ ಬೇಡ ಅನ್ನೋರು ಈ ಥರ ಮಾಡ್ಕೊಳ್ಳಿ. ತುಂಬ ಎಸಿಡಿಟಿ ಆಗುವಂಥವ್ರು ಅಥವಾ ಮೂಲವ್ಯಾಧಿ ಇರುವಂಥವ್ರು, ಇಲ್ಲ ತುಂಬ ಹೀಟ್ ಬಾಡಿಯವರು ಅಂಥವರೆಲ್ಲ ಆದರೆ ಇದೇ ರೀತಿ ಮಾಡ್ಕೊಳ್ಳಿ. ಇಲ್ಲ ಜಾಸ್ತಿ ಖಾರ ಬೇಕನ್ನೋರು ಹಸಿ ಮೆಣಸು ಹಾಕ್ಕೊಳ್ಳಿ. ಉದ್ದಿನ ಬೇಳೆ 1 ಚಮಚ, ಅಮ್ಮಂದು ಎಲ್ಲವುದು ಕೈ ಅಳತೇನೆ. ಸಾಸಿವೆ ಕಾಳು 1 ಚಮಚ. ಈ ಹಿಂಗೆ ಹಾಕ್ಕೊಡ್ತಾ ಇದ್ದಾರೆ. ಅರ್ಧ ಚಮಚದಷ್ಟು ಹಿಂಗು. ಇದು ಗಟ್ಟಿ ಹಿಂಗಾಗಿರೋದ್ರಿಂದ ಒಂದು ಮುದ್ದೆ ಹಾಕ್ಕೊಂಡಿದ್ದೆ. ಒಗ್ಗರಣೆ ಚಟಪಟ ಅನ್ನೋಕ್ಕೆ ಸ್ಟಾರ್ಟ್ ಆದಮೇಲೆ ಈಗ ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು.
ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಕರಿಬೇವನ್ನ, ಒಳ್ಳೆ ಘಮ ಕೊಡುತ್ತೆ. ಇವಾಗ ಹಸಿ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದಾರೆ. ಒಂದು ಕಾಯಿನೇ ಇಲ್ಲಿ ಹಾಕ್ತಿದ್ದಾರೆ. ಅದು ಗಟ್ಟಿದಲ್ಲಿದ್ದಾನೆ ಒಂದು ಬಾಟಲ್, ಗಟ್ಟಿದಲ್ಲಿದ್ದಾನೆ ಒಂದು ಬಾಟಲ್. ಒಗ್ಗರಣೆಯಲ್ಲಿ ಸ್ವಲ್ಪ ಕಾಯಿನ ಹುರ್ಕೋಬೇಕು, ಸ್ವಲ್ಪ ಪರಿಮಳ ಬರುವವರೆಗೆ ಹುರ್ಕೋಬೇಕು. ಯಾಕೆಂದ್ರೆ ಎಷ್ಟು ದಿವಸ ಆದ್ರೂ ಕೆಡಬಾರ್ದು. ಇವಾಗ ಬೆಲ್ಲ ಹಾಕೊಳ್ತಾ ಇದ್ದಾರೆ, ಜೋನಿ ಬೆಲ್ಲ. ಸಿಹಿ ಆಗೋಷ್ಟು ಹಾಕೋಬೇಕು. ಮಾವಿನ ಹಣ್ಣು ಜಾಸ್ತಿ ಸಿಹಿ ಇದೆ ಅಂದ್ರೆ ಬೇಕಾಗಲ್ಲ, ಇದು ಹುಳಿ ಮಾವಿನ ಹಣ್ಣು, ಹುಳಿಸಿ ಮಾವಿನ ಹಣ್ಣು. ಇದು ಉಪ್ಪು ಹಾಕೊಳ್ತಾ ಇದ್ದಾರೆ. ಅಮ್ಮಂದು ಎಲ್ಲೋದು ಕಣ್ಣಳುತ್ತೆ, ಮಾತ್ರ ಕಣ್ಣಳುತ್ತೆ, ಕೈ ಅಳುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಕಣ್ಣಳುತ್ತೆ ಕೈ ಅಳತೆಲೆ ಮಾಡ್ತಾರೆ, ಆದರೆ ಟೇಸ್ಟ್ ಮಾತ್ರ ಅದ್ಭುತ ಆಗಿರುತ್ತೆ. ಉಪ್ಪು ಯಾವುದು ಆಮೇಲೆ ಎಕ್ಸ್ಟ್ರಾ ಹಾಕೋದೇ ಬೇಕಾಗಲ್ಲ, ಅಷ್ಟು ಕರೆಕ್ಟಾಗಿರುತ್ತೆ ಮಾತ್ರ. ಆಮೇಲೆ ನಾವು ರುಚಿ ನೋಡೋಕೆ ಹೋದರೆ ಅಮ್ಮನ ಕೈ ರುಚಿ ಸೂಪರ್ ಆಗಿರುತ್ತೆ. ಚೆನ್ನಾಗಿ ಕುದಿದು ಪಾಕ ಬರಬೇಕು. 1 ವರ್ಷಗಳ ಕಾಲ ಇಟ್ಕೊಂಡು ತಿನ್ಬೋದು ನೀವು ಆರಾಮಾಗಿ. ಹೊರಗಡೆ ಇಟ್ಟರು 1 ತಿಂಗಳ ಇಡ್ಬೋದು. ಇದನ್ನ ಫ್ರೀಸರಲ್ಲಿ ಇಟ್ಕೊಂಡ್ರೆ 1 ವರ್ಷ ಇಟ್ಕೋಬೋದು. ಇವಾಗ ಇದನ್ನ ಹಾಕ್ಕೊಳ್ಳೋಣ. ಒಂದು 50 ಮಾವಿನ ಹಣ್ಣು ಇರ್ಬೋದು ಇದರಲ್ಲಿ. 1 ವರ್ಷಕ್ಕೆ ಸಾಕಾಗುವಷ್ಟು ಮಾವಿನ ಹಣ್ಣಿನ ಪಲ್ಯ ಮಾಡ್ತಾ ಇದ್ದಾರೆ. ಹೊರಟೆ ಅಂತೂ ಏನು ರುಚಿ ಆಗುತ್ತೆ. ಆಮೇಲೆ ಉಪ್ಪು ಹುಳಿ ಖಾರ ಎಲ್ಲ ಹೊಂದ್ಕೊಂಡ ಮೇಲೆ ಸಕ್ಕ ಟೇಸ್ಟಿಯಾಗಿರುತ್ತೆ ಮಾತ್ರ. ಬೆಕ್ಕೇನಾದರೂ ತಿಂಡಿ ಕೊಡಿ ಅಂತ ಕಾಲಿಂದೆ ಸುತ್ತಾ ಇತ್ತು. ಅದಕ್ಕೆ ಅವಲಕ್ಕಿ ಹಾಕಿದೆ, ಹಾಗೆ ಹಾಲು ಹಾಕಿದ್ದಾಯಿತು. ಕುಡ್ಕೊಂಡು ನೋಡಿ ಆರಾಮ್ ಕೂತಿದೆ. ಅಡಿಮೆ ಪಾರ್ಟಿಷನ್ ಬಂದು ನೋಡು. ಗೊತ್ತಿಲ್ಲ. ತಳ ಬಿಟ್ಕೊಂಡ್ರೆ ಪಾಕ್ ಬಂತೋಳ. ಆರಿದ್ಮೇಲೆ ನೋಡಿ ಈ ರೀತಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮಾವಿನ ಹಣ್ಣಿನ ಹೊರಟೆ ತಿನ್ನೋಕ್ಕೂ ಸಖತ್ತಾಗಿರುತ್ತೆ. ಮಾಡಿಕೊಂಡು ನನಗೆ ಕಮೆಂಟ್ ಮಾಡಿ ಹೇಗಿತ್ತಂತೇಳಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.